ಯಾವ ಒಂದು ಸರ್ಕಾರ ಅಥವಾ ಯಾವ ಮುಖ್ಯಮಂತ್ರಿ ಅತಿ ಹೆಚ್ಚು ತೆಂಗು ಬೆಳೆಗಾರರ ರೈತರ ಪರವಾಗಿ ನಿಂತಿದ್ದು, ನನಗೆ ಇರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿ ಅವರು ತೆಂಗು ಸಾಕಷ್ಟು ಒಂದು ಸುಳಿ ಬಿದ್ದು ಎಲ್ಲ ಹಾಳಾಗೋದಾಗ ಆ ಟೈಮಲ್ಲಿ ತೆಂಗಿನ ಮರಕ್ಕಿಷ್ಟು ಅಂತ ಹೇಳಿ ಒಂದಿಷ್ಟು ಸಹಾಯಧನವನ್ನ ಕೊಟ್ಟಿದ್ದು ನನಗೆ ಒಂದಿಷ್ಟು ನೆನಪಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಈಗ ಪ್ರೆಸೆಂಟ್ ಹವಾಮಾನ ವೈಪರೀತ್ಯ ಖಂಡಿತ ಆಗಿದೆ. ಅದನ್ನ ಯಾವ ಮುಖ್ಯಮಂತ್ರಿ ಮುಂದೆ ಬಂದು ಈ ಒಂದು ವಿಚಾರವನ್ನ ಹೇಳ್ತಾರೆ? ನೋಡಿ, ಕೊಬ್ಬರಿ ರೇಟ್ ಆಗಿದೆ ಅಥವಾ ತೆಂಗಿನಕಾಯಿ ರೇಟ್ ಆಗಿದೆ, ಎಳನೀರು ಆಗಿದೆ ಅಂತ ಹೇಳಿ ಸುಮ್ನಾದ್ರೆ ಆ ಒಂದು ಈಗ ನಷ್ಟವನ್ನ ಅನುಭವಿಸ್ತಾ ಇರ್ತಕ್ಕಂಥ ರೈತ ಅವ್ರ ಕೈಲಿ ಇವತ್ತು ಉತ್ಪನ್ನನೇ ಇಲ್ಲ. ಅವ್ರೆಲ್ಲ ಏನ್ ಮಾಡ್ಬೇಕು? ಕುಮಾರಸ್ವಾಮಿ ಅವರಂತಹ ಚಿಂತನೆ ಯಾರಿಗಿದೆ? ನಾನಂತೂ ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಪಕ್ಷದವನಲ್ಲ, ನಾನು ಆಗೋದಕ್ಕೆ ಇಷ್ಟನೂ ಪಡಲ್ಲ. ನಾನು ರೈತನಾಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಯಾವ ಮುಖ್ಯಮಂತ್ರಿ ಅಥವಾ ಕೆಳ ವರ್ಗದ ಅಧಿಕಾರಿಗಳಿಂದ ಏನು ಮಾಹಿತಿಯನ್ನ ಪಡೆದು ಅದರ ಒಂದು ವಿಚಾರ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ತೆಂಗು ಬೆಳೆಗಾರರ ಪರವಾಗಿ ನಾನು ಒಂದು ಮನವಿಯನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ.